ಅಯೋಧ್ಯೆ ರಾಮ ಮಂದಿರದಲ್ಲಿ ಜನವರಿ 22ರಂದು ಪ್ರತಿಷ್ಠಾಪನೆಗೊಳ್ಳಲಿರುವ ರಾಮಲಲ್ಲಾ ವಿಗ್ರಹಕ್ಕೆ ಮೈಸೂರಿನ ಶಿಲ್ಪಿಯಾದ ಅರುಣ್ ಯೋಗಿರಾಜ್ ಅವರು ಕೆತ್ತಿದ್ದ ಬಾಲರಾಮನ ಮೂರ್ತಿಯೇ ಫೈನಲ್ ಆಗಿದೆ. ರಾಜಸ್ಥಾನದ ಓರ್ವ ಶಿಲ್ಪಿ ಹಾಗೂ ಕರ್ನಾಟಕದವರಾದ ಗಣೇಶ್ ಭಟ್ ಎಂಬ ಮತ್ತೊಬ್ಬ ಶಿಲ್ಪಿ ಅರುಣ್ ಶ್ರೀರಾಮನ ಮೂರ್ತಿಯನ್ನ ಕೆತ್ತಿದ್ರು. ಈ ಮೂವರು ಶಿಲ್ಪಿಗಳಿಗೆ ಮಗುವಿನ ಮುಖಭಾವವಿರುವ ಶ್ರೀರಾಮನ ಮೂರ್ತಿಯನ್ನ ಕೆತ್ತುವಂತೆ ರಾಮ ಮಂದಿರದಿಂದ ನಿರ್ಮಾಣದ ಹೊಣೆ ಹೊತ್ತಿರುವಂತಹ ಶ್ರೀರಾಮ ಜನ್ಮಭೂಮಿ ತೀರ್ಥಕ್ಷೇತ್ರ ಟ್ರಸ್ಟ್ ಸೂಚಿಸಿತ್ತು. ಅದರಂತೆ ಮೂವರು ಶಿಲ್ಪಿಗಳು ವಿವಿಧ ಮೂಲಗಳಿಂದ ಕೃಷ್ಣ ಶಿಲೆಗಳನ್ನು ತರಿಸಿಕೊಂಡು ಕೆಲವು ತಿಂಗಳುಗಳ ಹಿಂದೆಯೇ ಕೆಲಸ ಆರಂಭಿಸಿದ್ರು. 2 ತಿಂಗಳುಗಳ ಹಿಂದೆಯೇ ಸಿದ್ಧವಾದ ಮೂರ್ತಿಗಳನ್ನು ಮೂವರು ಶಿಲ್ಪಿಗಳು ಅಯೋಧ್ಯೆಗೆ ಕಳುಹಿಸಿದ್ದು, ಅವುಗಳನ್ನು ಪರಿಶೀಲಿಸಿದ ಶ್ರೀರಾಮ ಮಂದಿರ ತೀರ್ಥಕ್ಷೇತ್ರ ಟ್ರಸ್ಟ್ನವರು ಯೋಗಿರಾಜ್ ಅವರು ಕೆತ್ತಿದ್ದಂತಹ ರಾಮಲಲ್ಲಾ ವಿಗ್ರಹವನ್ನೇ ಫೈನಲ್ ಮಾಡಿದ್ದಾರೆ. ಇದೇ ಮೂರ್ತಿ ಜನವರಿ 22ರಂದು ಶ್ರೀರಾಮ ಮಂದಿರದಲ್ಲಿ ಪ್ರತಿಷ್ಠಾಪನೆಯಾಗಲಿಕ್ಕಿದೆ ಎಂದು ಮೂಲಗಳು ತಿಳಿಸಿವೆ. ಮೂರ್ತಿ ಕೆತ್ತನೆಗೆ ಕಾರ್ಕಳದಿಂದ ಕಪ್ಪು ಶಿಲೆಯೊಂದನ್ನು ಈ ಹಿಂದೆ ಅಯೋಧ್ಯೆಗೆ ರವಾನಿಸಲಾಗಿತ್ತು. ಆದರೆ ಶಿಲೆ ಪರಿಣಿತರು ಅಂತಿಮವಾಗಿ ಮೈಸೂರು ಜಿಲ್ಲೆಯ HD ಕೋಟೆಯ ಬಜ್ಜೇಗೌಡನಪುರ ಎಂಬಲ್ಲಿ ದೊರೆತ ಕಪ್ಪು ಶಿಲೆಯನ್ನೇ ಕೆತ್ತನೆಗೆ ಆಯ್ಕೆ ಮಾಡಿದ್ರು. ಹಾಗಾಗಿ ಅರುಣ್ ಅವರು 6 ತಿಂಗಳವರೆಗೆ ಕೆತ್ತನೆಗಾಗಿ ಅಯೋಧ್ಯೆಗೆ ತೆರಳಿದ್ದು ಅಲ್ಲಿಯೇ ಕೆತ್ತನೆ ಕೆಲಸ ಮುಗಿಸಿಕೊಟ್ಟು ಬಂದಿದ್ದಾರೆ. ಅಯೋಧ್ಯೆಯು ಶ್ರೀರಾಮನ ಜನ್ಮಸ್ಥಳವಾಗಿರುವುದರಿಂದ ಅಲ್ಲಿ ಪ್ರತಿಷ್ಠಾಪನೆಯಾಗುವ ರಾಮನ ವಿಗ್ರಹವು ಕೂಡ ಬಲರಾಮನದ ಆಕೃತಿಯಲ್ಲೇ ಇರಬೇಕು ಎಂಬುದು ರಾಮ ಜನ್ಮಭೂಮಿ ಟ್ರಸ್ಟ್ನವರ ಇಚ್ಛೆಯಾಗಿತ್ತು. ಅವರ ಪರಿಕಲ್ಪನೆಯಂತೆಯೇ 51 ಇಂಚು ಉದ್ದ 3 ಅಡಿ ಅಗಲವಿರುವ ಕಲ್ಲಿನ ವಿಗ್ರಹ ಕೆತ್ತಲಾಗಿದೆ.